Hi and hello friends, welcome to our channel NGH Education Center. So friends, ಇವತ್ತಿನ ಒಂದು ವಿಡಿಯೋದಲ್ಲಿ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಚಾಪ್ಟರ್ 12 ಮಾರ್ಕ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಪ್ರಾಬ್ಲಮ್ ಲಾಸ್ಟ್ ಇಯರ್ ಅಂದ್ರೆ 2023 ನಲ್ಲಿ ರಿಪೀಟ್ ಆಗಿರುವಂತಹ ಕ್ವೆಶ್ಚನ್ ಇದು. ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಚಾಪ್ಟರ್ ಅಲ್ಲಿ ಬಂದಿರುವಂತಹ ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ ಇದು. ಸೊ ಲಾಸ್ಟ್ ಇಯರ್ ಬಂದಿರುವಂತಹ ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ ಇದು. ಸೊ ಇದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಕ್ವೆಶ್ಚನ್ ಈ ರೀತಿಯಾಗಿದೆ. ದ ಫಾಲೋಯಿಂಗ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಯಂಗ್ ಇಂಡಿಯಾ ಲಿಮಿಟೆಡ್ ಆಸ್ ಆನ್ 31st March 2022. ಸೊ ಅವರ ಒಂದು ಬ್ಯಾಲೆನ್ಸ್ ಶೀಟ್ ಇನ್ಫಾರ್ಮೇಶನ್ ಕೊಟ್ಟಿದೆ, ಅದು ಈ ರೀತಿಯಾಗಿದೆ. ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. 40,000 ಈಕ್ವಿಟಿ ಶೇರ್ಸ್ ಆಫ್ ₹10 each, 4 lakh rupees ಇದೆಯಂತೆ. ಸೊ ಈಕ್ವಿಟಿ ಶೇರ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದಾದ್ಮೇಲೆ 1000 ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಆಫ್ ₹100 each, 1 lakh rupees ಹೇಳಿದ್ದಾರೆ. ಸೊ ಅದಾದ್ಮೇಲೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಕೊಟ್ಟಿದ್ದಾರೆ, ಡಿಬೆಂಚರ್ಸ್ ಕೊಟ್ಟಿದ್ದಾರೆ ಅಂಡ್ ಸೆಕೆಂಡರಿ ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ಪ್ಲಾಂಟ್ ಅಂಡ್ ಮೆಷಿನರಿ, ಫರ್ನಿಚರ್, ಇನ್ವೆಸ್ಟ್ಮೆಂಟ್ಸ್, ಸೆಂಟ್ರಿ ಕ್ರೆಡಿಟರ್ಸ್ ಅಂಡ್ ಕ್ಯಾಶ್ ಅಟ್ ಬ್ಯಾಂಕ್ ₹25,000 ಈ ರೀತಿಯಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ಅಡಿಷನಲ್ ಇನ್ಫಾರ್ಮೇಶನ್ ಹೇಳಿದ್ದಾರೆ. ದ ಕಂಪನಿ ಡಿಸೈಡೆಡ್ ಟು ರಿಡೀಮ್ಡ್ ಇಟ್ಸ್ ಪ್ರಿಫರೆನ್ಸ್ ಶೇರ್ಸ್ ಅಟ್ ಎ ಪ್ರೀಮಿಯಂ ಆಫ್ 10% ಅಂತ ಹೇಳಿದ್ದಾರೆ. ಸೊ ಪ್ರಿಫರೆನ್ಸ್ ಶೇರ್ಸ್ ಏನಿದೆ ಈ 1 lakh rupees, ಸೊ ಇದನ್ನ ರಿಡೀಮ್ ಮಾಡ್ತಾರಂತೆ ಅಥವಾ ರೀಪೇಮೆಂಟ್ ಮಾಡ್ತಾರಂತೆ. ರಿಡೀಮ್ಡ್ ಅಂದ್ರೆ ರೀಪೇಮೆಂಟ್ ಅಂತ ಅರ್ಥ. ಸೊ ರೀಪೇಮೆಂಟ್ ಮಾಡ್ತಾರಂತೆ 10% ಪ್ರೀಮಿಯಂ ಜೊತೆಗೆ, ಓಕೆನಾ. ಅಂಡ್ ಫಾರ್ ದಿಸ್ it made a fresh issue of 10,000 equity shares of ₹10 each at par. ಪಾರ್ ಅಂದ್ರೆ ಸೇಮ್ ವ್ಯಾಲ್ಯೂ ಅಂತ, ಓಕೆನಾ. ಪಾರ್ ಅಂದ್ರೆ ಫೇಸ್ ವ್ಯಾಲ್ಯೂ ಎಷ್ಟಿದೆಯೋ ಅಷ್ಟೇ ಅಂತ, ಓಕೆನಾ. ಅಂದ್ರೆ ₹10 ಇದೆ, 10 ಅಂತ. ಪ್ರೀಮಿಯಂ ಆಫ್ 10% ಅಂದ್ರೆ ₹10 ಮೇಲೆ 10% ಮಾಡ್ಕೊಂಡು ₹1 ಆಡ್ ಮಾಡ್ಕೊಂಡು ₹11 ಆಗ್ತಿತ್ತು. ಸೊ ಇದು ಪಾರ್ ಅಂದ್ರೆ ₹10 ಅಂತಾನೆ ಅರ್ಥ. ಸೊ 10,000 ಈಕ್ವಿಟಿ ಶೇರ್ಸ್ ಇಂಟು 10 ಅಂತ ಮಾಡ್ಕೊಂಡು ನಮಗೆ 1 lakh rupees ಸಿಗ್ತಾ ಹೋಗುತ್ತೆ. ಸೊ ಈಕ್ವಿಟಿ ಶೇರ್ಸ್ ಫ್ರೆಶ್ ಇಶ್ಯೂ ಮಾಡಿದ್ದಾರೆ. ಸೊ ಅದಾದ್ಮೇಲೆ ಹೇಳಿದ್ದಾರೆ ಜನರಲೈಸ್ ದ ಟ್ರಾನ್ಸಾಕ್ಷನ್ಸ್ ಅಂಡ್ ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ರಿಡಂಪ್ಷನ್ ಅಂತ ಹೇಳಿದ್ದಾರೆ. ಸೊ ಈ ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ನಾವು ಜನರಲ್ ಎಂಟ್ರೀಸ್ ಪಾಸ್ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಈಸಿಯಾಗಿ ಬರುವಂತದ್ದು ಜಸ್ಟ್ 4 ಎಂಟ್ರೀಸ್ ಅಷ್ಟೇ ಜನರಲ್ ಎಂಟ್ರೀಸ್ ಅಲ್ಲಿ ಬರೋದು. ಸೊ ಫಸ್ಟಿಗೆ ಒಂದು ಪ್ರಿಫರೆನ್ಸ್ ಶೇರ್ಸ್ ಡ್ಯೂಗೆ ಒಂದು ಎಂಟ್ರಿ ಬರುತ್ತೆ. ಸೊ ಅದಾದ್ಮೇಲೆ ಪ್ರೀಮಿಯಂಗೆ ಒಂದು ಎಂಟ್ರಿ ಬರ್ತಾ ಹೋಗುತ್ತೆ. ಸೊ ಅದಾದ್ಮೇಲೆ ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ ಒಂದು ಎಂಟ್ರಿ, ಲಾಸ್ಟ್ಗೆ ಫೈನಲ್ ಪೇಮೆಂಟ್ಗೆ ಒಂದು ಎಂಟ್ರಿ ಬರುತ್ತೆ. ಸೊ ಟೋಟಲ್ 4 ಎಂಟ್ರೀಸ್ ಅಷ್ಟೇ, ಓಕೆನಾ. ಸೊ ಈ ಒಂದು ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ಜನರಲ್ ಎಂಟ್ರೀಸ್ ನ ಪಾಸ್ ಮಾಡೋಣ. ಫಸ್ಟಿಗೆ ಕಂಪನಿ ಡಿಸೈಡೆಡ್ ಟು ರಿಡೀಮ್ ಇಟ್ ಪ್ರಿಫರೆನ್ಸ್ ಶೇರ್ ವಿತ್ ಪ್ರೀಮಿಯಂ ಆಫ್ 10% ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಒಂದು ಎಂಟ್ರಿ ಬರೀತಾ ಹೋಗೋಣ. ಸೊ ಫಸ್ಟ್ ಎಂಟ್ರಿ ಬರೆಯೋದಾದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್. ಸೊ ಅಮೌಂಟ್ ಬಂದ್ಬಿಟ್ಟು, ಸೊ ಇಲ್ಲಿ ಹೇಳಿದ್ದಾರೆ 1 lakh rupees ಅಂತ. ಸೊ ಹಾಕೋಣ 1 lakh rupees. ಸೊ ಅದಾದ್ಮೇಲೆ ಪ್ರೀಮಿಯಂ ಆಫ್ 10% ಅಂತ ಹೇಳಿದ್ದಾರೆ, ಓಕೆನಾ. ಪ್ರೀಮಿಯಂ ಆನ್ RPS ಅಂದ್ರೆ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಅಕೌಂಟ್ ಡೆಟಾರ್. ಸೊ 10% ಪ್ರೀಮಿಯಂ ಅಂದ್ರೆ 1 lakh ಮೇಲೆ 10% ಅಂದ್ರೆ ₹10,000 ಆಗುತ್ತೆ. ಸೊ 1 lakh ಇಂಟು 10% ಮಾಡಿದ್ರೆ ನಮಗೆ ₹10,000 ಸಿಗ್ತಾ ಹೋಗುತ್ತೆ. ಸೊ ಆ 10,000 ನಾವು ಇಲ್ಲಿ ಹಾಕೊಂಡಿದೀವಿ. ಸೊ ಅದಾದ್ಮೇಲೆ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ಇದನ್ನ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕು. ಸೊ 1,10,000 ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹಾಕೋಣ. ಸೊ ಇದಕ್ಕೆ ನರೇಷನ್ ಬಂದ್ಬಿಟ್ಟು ಬೀಯಿಂಗ್ ಪೇಮೆಂಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಮೌಂಟ್ ಈಸ್ ಡ್ಯೂ. ಸೊ ಫಸ್ಟಿಗೆ ಡ್ಯೂ ಇಷ್ಟು ಅಮೌಂಟ್ ಕೊಡಬೇಕು ಅಂತ ನಾವು ಫಸ್ಟ್ ಲೆಕ್ಕ ಹಾಕೊಂಡಿದ್ದೀವಿ. ಸೊ ಅದಾದ್ಮೇಲೆ ಸೆಕೆಂಡ್ ಎಂಟ್ರಿ ಬಂದ್ಬಿಟ್ಟು, ಸೊ ಪ್ರೀಮಿಯಂ ಏನಿದೆ 10%, ಸೊ ಇದಕ್ಕೆ ಒಂದು ಎಂಟ್ರಿ ಬರಿತಾ ಹೋಗಬೇಕು. ಸೊ ಇಲ್ಲಿರುವಂಥ ಸೆಕ್ಯೂರಿಟೀಸ್ ಪ್ರೀಮಿಯಂ ಏನಿದೆ 20,000, ಸೊ ಇದರಿಂದ ಅವರಿಗೆ ಪ್ರೀಮಿಯಂ ಕೊಡ್ತಾ ಹೋಗಬೇಕು. ಸೊ 10,000 ನಾವು ಪ್ರೀಮಿಯಂ ಅನ್ನ ಪೇ ಮಾಡಬೇಕು. ಸೊ ಅದಕ್ಕೆ ಬರಿಕೊಳ್ಳೋಣ ಎಂಟ್ರಿನ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಡೆಟಾರ್ ಟು ಪ್ರೀಮಿಯಂ ಆನ್ ರಿಡಂಪ್ಷನ್ ಅಕೌಂಟ್. ಸೊ 10,000 ಕೊಡಬೇಕಿತ್ತು. ಸೊ 10,000 ಹಾಕೋಣ. ಸೊ ಈ ಒಂದು 10,000 ಇಲ್ಲಿರುವಂಥ 20,000 ಇದೆ, ಇದರಿಂದ ಡಿಡಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ 10,000 ಡಿಡಕ್ಟ್ ಮಾಡಿ ಸೆಕ್ಯೂರಿಟೀಸ್ ಪ್ರೀಮಿಯಂಗೆ ₹10,000 ಹಾಕಬೇಕು. ಸೊ ಅದನ್ನ ಫರ್ದರ್ ಕ್ಯಾಲ್ಕುಲೇಷನ್ ನೋಡೋಣ. ಸೊ ಇದಕ್ಕೆ ನರೇಷನ್ ಬಂದ್ಬಿಟ್ಟು, ಸೊ ಬೀಯಿಂಗ್ ಪ್ರೀಮಿಯಂ ಆನ್ ರಿಡಂಪ್ಷನ್ ಅಡ್ಜಸ್ಟೆಡ್. ಸೊ ಈ ರೀತಿಯಾಗಿ ಈ ಒಂದು ಎಂಟ್ರಿನ ಕ್ಲೋಸ್ ಮಾಡೋಣ. ಸೊ ಅದಾದ್ಮೇಲೆ ನೆಕ್ಸ್ಟ್ ಎಂಟ್ರಿ ಹೇಳಿದ್ದಾರೆ ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ ಅಂತ. ಸೊ ಅದಕ್ಕೊಂದು ಎಂಟ್ರಿ ಬರೆಯೋಣ. ಸೊ ಥರ್ಡ್ ಒನ್ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ಹೇಳಿದ್ದಾರೆ 10,000 ಈಕ್ವಿಟಿ ಶೇರ್ಸ್ ₹10 ಅಂತ ಹೇಳಿದ್ದಾರೆ. 10,000 ಇಂಟು 10 ಅಂತ ಮಾಡ್ಕೊಂಡ್ರೆ ನಾವು 10,000 ಇಂಟು 10 ಮಾಡಿದ್ರೆ ನಮಗೆ 1 lakh rupees ಸಿಗುತ್ತೆ. ಸೊ 1 lakh rupees ನಮಗೆ ಅಮೌಂಟ್ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಬ್ಯಾಂಕ್ ಅನ್ನ ಡೆಬಿಟ್ ಸೈಡ್ ಹಾಕಿದ್ವಿ. 1 lakh rupees ನಮ್ಮ ಹತ್ರ ಇವಾಗ ಬ್ಯಾಂಕ್ ಅಲ್ಲಿ ಇದೆ, ಓಕೆನಾ. ಸೊ ಇದಕ್ಕೆ ನರೇಷನ್ ಬರೆಯೋದಾದ್ರೆ ಬೀಯಿಂಗ್ ಫ್ರೆಶ್ ಇಶ್ಯೂ ಮೇಡ್.
ಇಷ್ಟೇ ಸಿಂಪಲ್. ಓಕೆನಾ? ಸೊ ಥರ್ಡ್ ಎಂಟ್ರಿ. ಸೊ ಅದಾದ್ಮೇಲೆ ಲಾಸ್ಟ್ ಎಂಟ್ರಿ ಮಾಡೋದಾದ್ರೆ ಸೊ ರೀಪೇಮೆಂಟು ಫಸ್ಟಿಗೆ ಇಲ್ಲಿ ಡ್ಯೂ ಆಗಿತ್ತು. ಸೊ ಈ ಒಂದು ಡ್ಯೂ ಆಗಿರುವಂಥ ಅಮೌಂಟ್ನ ಇವಾಗ ಫೈನಲ್ ಪೇಮೆಂಟ್ ಮಾಡಬೇಕು. ಸೊ ಅದಕ್ಕೆ ಫೋರ್ತ್ ಎಂಟ್ರಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಸೊ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಂದ ಅವರಿಗೆ ಪೇ ಮಾಡ್ತಾ ಇದ್ದೀವಿ 1,10,000 rupees. ಸೊ 1,10,000 ಹಾಕೋಣ. 1,10,000. ಸೊ ಇದಕ್ಕೆ ನರೇಶನ್ ಬಂದ್ಬಿಟ್ಟು ಬೀಯಿಂಗ್ ಫೈನಲ್ ಪೇಮೆಂಟ್ ಮೇಡ್. ಸೊ ಈ ರೀತಿಯಾಗಿ ಜಸ್ಟ್ 4 ಎಂಟ್ರೀಸ್ ಅಷ್ಟೇ. ಸೊ ಇಷ್ಟು ಮಾಡಿದ್ರೆ ನಮಗೆ ಜರ್ನಲ್ ಎಂಟ್ರೀಸ್ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಸೊ ಜಸ್ಟ್ 4 ಎಂಟ್ರೀಸ್ ಅಷ್ಟೇ 12 ಮಾರ್ಕ್ಸ್ಗೆ ಬಂದಿರುವಂಥದ್ದು. ಫಸ್ಟಿಗೆ ಅಮೌಂಟ್ ಡ್ಯೂ ಆಗಿರೋದು, ಸೊ ಅದಾದಮೇಲೆ ಪ್ರೀಮಿಯಮ್ಗೆ, ನೆಕ್ಸ್ಟ್ ಫ್ರೆಶ್ ಇಶ್ಯೂ, ನೆಕ್ಸ್ಟ್ಗೆ ಫೈನಲ್ ಪೇಮೆಂಟ್. ಸೊ ಇದಿಷ್ಟು ಮಾಡಿದ್ರೆ ನಮಗೆ ಜರ್ನಲ್ ಎಂಟ್ರೀಸ್ ಕಂಪ್ಲೀಟ್ ಆಗುತ್ತೆ, ಫುಲ್ ಮಾರ್ಕ್ಸ್ ಬರುತ್ತೆ. ಸೊ ಇದಾದಮೇಲೆ ಅವ್ರು ಹೇಳಿರೋದು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕಂತೆ. ಸೊ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ರಿಡಂಪ್ಷನ್ ಅಂತ. ಸೊ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತಾ ಹೋಗೋಣ. ಸೊ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ಬಂದು ಈ ರೀತಿಯಾಗಿದೆ. ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2023. ಸೊ ಬ್ಯಾಲೆನ್ಸ್ ಶೀಟ್ನ ಏನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂದರೆ 40,000 ಈಕ್ವಿಟಿ ಶೇರ್ಸ್ ಆಫ್ ₹10 each, 4 lakh rupees ಹೇಳಿದರೆ ಇದು ಓಲ್ಡ್ ಈಕ್ವಿಟಿ ಶೇರ್ಸ್. ಸೊ ಹಾಕೋಣ ಇಲ್ಲಿ ಫಸ್ಟಿಗೆ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಂತ ಹೆಡ್ಡಿಂಗ್ ಹಾಕೋಣ. ಸೊ ಅದರಲ್ಲಿ ಫಸ್ಟಿಗೆ ಓಲ್ಡ್ ಈಕ್ವಿಟಿ ಶೇರ್ಸ್ ಅಂತ ಹಾಕೊಂಡ್ರೆ ಓಲ್ಡ್ ಈಕ್ವಿಟಿ ಶೇರ್ಸ್ 40,000 ಇಂಟು ₹10 ಈಚ್ ಅಂತ ಹಾಕೊಂಡು ನಮಗೆ 4 lakh rupees ಸಿಗ್ತಾ ಹೋಗುತ್ತೆ. 4 lakh rupees. ಸೊ ಅದಾದಮೇಲೆ ಇಲ್ಲಿ ಹೇಳಿದರೆ ಫ್ರೆಶ್ ಇಶ್ಯೂ ಮಾಡಿದ್ದಾರೆ 10,000 rupees 10ಗೆ. ಸೊ ಹಾಕೋಣ ನ್ಯೂ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ 10,000 ಇಂಟು ₹100 per each ಅಂತ. ಸೊ ಅಲ್ಲಿಗೆ 1 lakh rupees ಆಗುತ್ತೆ. ಸೊ ಎರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ 5 lakh rupees ಈಕ್ವಿಟಿ ಶೇರ್ಸ್ ಅಮೌಂಟ್ ಸಿಗ್ತಾ ಹೋಗುತ್ತೆ. ಓಕೆನಾ? ಸೊ ಇದಾದ್ಮೇಲೆ ಹೇಳಿದ್ದಾರೆ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಂತ. ಸೊ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಹಾಕೋಣ. ಸೆಕ್ಯೂರಿಟೀಸ್ ಪ್ರೀಮಿಯಮ್. ಸೊ ಸೆಕ್ಯೂರಿಟೀಸ್ ಪ್ರೀಮಿಯಮ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕಂದರೆ ಸೊ ನಾವಿಲ್ಲಿ ಸೆಕ್ಯೂರಿಟೀಸ್ ಪ್ರೀಮಿಯಮಿಂದ ಆಲ್ರೆಡಿ 10,000 rupees ಪ್ರೀಮಿಯಮ್ ಆನ್ ರಿಡಂಪ್ಷನ್ಗೆ ಕೊಟ್ಟಿದ್ದೀವಿ. ಸೊ ಇಲ್ಲಿರುವಂಥ ಅಮೌಂಟು 20,000. ಸೊ ಆ 20,000ಅಲ್ಲಿ 10,000 ಲೆಸ್ ಮಾಡ್ಕೋಬೇಕು. 20,000 ಇತ್ತು ಅಂದರೆ ಸೊ ಮೈನಸ್ ರಿಡಂಪ್ಷನಿಗೆ ಕೊಟ್ಟಿದ್ದೀವಿ ಪ್ರೀಮಿಯಮ್ ಆನ್ ರಿಡಂಪ್ಷನ್ಗೆ. ಸೊ 10,000 ಲೆಸ್ ಮಾಡಿಕೊಂಡು ಇನ್ನು ಫರ್ದರ್ 10,000 ಆರ್ಡರ್ ಕಾಲಮ್ಗೆ ಹಾಕ್ಕೊಳ್ತಾ ಹೋಗೋಣ. ಸೊ ಇದಿಷ್ಟು ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಡ್ಜಸ್ಟ್ಮೆಂಟ್. ಸೊ ಅದಾದಮೇಲೆ ಡಿಬೆಂಚರ್ಸ್ ಕೊಟ್ಟಿದ್ದಾರೆ 2 lakh ಹಾಕೋಣ. ಡಿಬೆಂಚರ್ಸ್ 2 lakh rupees. ಸೊ ಅದಾದಮೇಲೆ ಕರೆಂಟ್ ಲಯಬಿಲಿಟೀಸಲ್ಲಿ ಸೆಂಟ್ರಿ ಕ್ರೆಡಿಟಾರ್ಸ್ ಬರ್ತಾ ಹೋಗುತ್ತೆ. ಸೊ ಹಾಕೋಣ ಸೆಂಟ್ರಿ ಕ್ರೆಡಿಟಾರ್ಸ್ ಅಮೌಂಟ್ ಬಂದುಬಿಟ್ಟು ಸೊ 1,05,000 rupees ಇದೆ. ಸೊ ಹಾಕೋಣ 1,05,000 rupees. ಸೊ ಇದಿಷ್ಟು ಲಯಬಿಲಿಟಿ ಸೈಡಿಗೆ ಬರುತ್ತದೆ. ಸೊ ಟೋಟಲ್ ಲಯಬಿಲಿಟೀಸ್ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಸೊ ನಮಗೆ ಟೋಟಲ್ ಲಯಬಿಲಿಟೀಸ್ ಅಮೌಂಟ್ ಎಷ್ಟು ಸಿಗುತ್ತೆ ಅಂದರೆ 5 lakh rupees ಪ್ಲಸ್ 10,000 ಪ್ಲಸ್ 2 lakh ಪ್ಲಸ್ 1,05,000. ಸೊ ನಮಗೆ 8,15,000 rupees ಸಿಗುತ್ತೆ. 8,15,000 rupees. ಸೊ ಇದು ನಮಗೆ ಟೋಟಲ್ ಲಯಬಿಲಿಟೀಸ್. ಸೊ ಅದೇ ಅಮೌಂಟ್ ನಮಗೆ ಅಸೆಟ್ಸ್ ಸಿಕ್ಕಿದ್ರೆ ನಾವು ಮಾಡಿರೋ ಆನ್ಸರ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಅಸೆಟ್ಸಿಗೆ ಬರೋಣ ಈಗ. ಅಸೆಟ್ಸ್. ಸೊ ಅಸೆಟ್ಸ್ನ ಒಂದು ಇನ್ಫಾರ್ಮೇಷನ್ ಹಾಕೊಳ್ತಾ ಹೋಗೋಣ. ಪ್ಲಾಂಟ್ ಆ್ಯಂಡ್ ಮೆಷಿನರಿ ಕೊಟ್ಟಿದ್ದಾರೆ. ಹಾಕೋಣ ಪ್ಲಾಂಟ್ ಆ್ಯಂಡ್ ಮೆಷಿನರಿ. ಸೊ ಅಮೌಂಟ್ ಬಂದುಬಿಟ್ಟು 3 lakh ಇದೆ. ಸೊ 3 lakh ಆಸ್ ಇಟ್ ಈಸ್ ಹಾಕೋಣ. ಸೊ ಅದಾದಮೇಲೆ ಫರ್ನಿಚರ್ ಹೇಳಿದ್ದಾರೆ. ಫರ್ನಿಚರ್ ಹಾಕೋಣ. 2 lakh rupees ಇದೆ. 2 lakh ಹಾಕೋಣ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್. ನೆಕ್ಸ್ಟ್ ಸನ್ರಿ ಡೆಟಾರ್ಸ್. ಸೊ ಇನ್ವೆಸ್ಟ್ಮೆಂಟ್ ಅಮೌಂಟ್ ಬಂದು 2 lakh ಇದೆ. 2 lakh ಹಾಕೋಣ. 1 lakh rupees ಇದೆ. ಡೆಟಾರ್ಸ್ 1 lakh ಹಾಕೋಣ. ಸೊ ಅದಾದಮೇಲೆ ಇಲ್ಲಿ ಇದೆ ಇನ್ಫಾರ್ಮೇಷನ್. ಇದಕ್ಕೆ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಕ್ಯಾಶ್ ಎಟ್ ಬ್ಯಾಂಕ್. ಸೊ ಇದರ ಒಂದು ಅಮೌಂಟ್ ಬಂದುಬಿಟ್ಟು 25,000 rupees ಇದೆ. ಸೊ ಈ ಒಂದು 25,000 ಏನಿದೆ 25,000 ಹಾಕೊಂಡು ಈ ಒಂದು 25,000ಗೆ ಸೊ ಇಲ್ಲಿ ಏನಿದೆ ಇನ್ಫಾರ್ಮೇಷನ್ ಬ್ಯಾಂಕ್ ಅಕೌಂಟ್ ಏನಿದೆ. ಸೊ ಬ್ಯಾಂಕ್ ಅಕೌಂಟಿಗೆ ಡೆಬಿಟ್ ಆಗಿರುವಂಥ ಒಂದು ಅಮೌಂಟ್ ಏನಿದೆ 1 lakh rupees ಇದೆ. ಸೊ ಈ ಒಂದು 1 lakhನ್ನು 25,000ಗೆ ಆ್ಯಡ್ ಮಾಡ್ಕೋಬೇಕು. ಸೊ ನಮ್ಗೆ ಅವಾಗ 1,25,000 rupees ಸಿಗುತ್ತೆ. ಸೊ ಸಿಕ್ಕಿರುವಂಥ 1,25,000ಅಲ್ಲಿ ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ನಾವು ಫೈನಲ್ ಪೇಮೆಂಟ್ ಮೇಡ್ ಮಾಡಿದ್ದೀವಿ. ಅಂದರೆ ಬ್ಯಾಂಕ್ ಅಕೌಂಟಿಂದ ಕೊಟ್ಟಿದ್ದೀವಿ 1,10,000. ಸೊ ಅದನ್ನು 1,10,000 ಇಲ್ಲಿ ಲೆಸ್ ಮಾಡಬೇಕು. 1,10,000. ಸೊ ಇಲ್ಲಿ ನಮಗೆ ಸಿಗುವಂಥ ಅಮೌಂಟು ಕೇವಲ 15,000 ರೂಪಾಯಿ ಮಾತ್ರ. ಸೊ ಈ ಒಂದು 15,000 ಇಲ್ಲಿ ಹಾಕೊಳ್ತಾ ಹೋಗೋಣ. ಸೊ ಈಗ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 8,15,000 rupees ಬಂತು ಅಂದರೆ ನಾವು ಮಾಡಿರೋಂಥ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಹಾಕೋಣ 3 lakh ಪ್ಲಸ್ 2 lakh ಪ್ಲಸ್ 2 lakh ಪ್ಲಸ್ 1 lakh ಪ್ಲಸ್ 15,000 rupees. ಸೊ ನಮಗೆ 8,15,000 rupees ಬಂದಿದೆ. ಸೊ ನಾವು ಮಾಡಿರೋಂಥ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿದೆ. ಸೊ ನಮಗೆ ಯಾವುದೇ ಒಂದು ಮಾರ್ಕ್ಸ್ನ ಕಟ್ ಮಾಡಿದಲೆ 12ಗೆ 12 out of ಕೊಡ್ತಾರೆ. ಯಾಕಂದರೆ ಯಾವುದೇ ಒಂದು ಸ್ಟೆಪ್ಪನ್ನು ನಾವು ಬಿಡದಲೆ ನೀಟಾಗಿ ಸಾಲ್ವ್ ಮಾಡಿದ್ದೀವಿ. ಸೊ ಪ್ರಾಬ್ಲಮ್ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆಲ್ಸೋ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು.